ಏನೇ ಏನು ಒಳ್ಳೆ ಹಸು ಕಟ್ಟಾಕಿದ್ಯಾ? ಯಾಕೆ ನಿನ್ ಕೈಗೆ ನನ್ನ ಕೈನ ಕಟ್ಟಾಕೊಂಡಿದ್ಯಾ? ಏನು ಇದು? ನಿನ್ನೆ ಏನಾಯ್ತು ಅಂತ ನಿನಗೆ ನೆನಪಿಲ್ವಾ? ಏನ್ ನೆನ್ಪಿರ್ಬೇಕು? ಅಲ್ಲ, ನಾನು ಯಾಕೆ ಕಟ್ಟಾಕಿದ್ದೆ ನೀನು? ಅಲ್ಲ, ನಿನ್ನೆ ಏನು ನಡೀತು ಅಂತ ನಿನ್ಗೆ ಗೊತ್ತೇ ಇಲ್ವಾ? ನೆನಪೇ ಇಲ್ವಾ? ಹೋಟೆಲಲ್ಲಿ ನಾವಿದ್ವಿ. ಅದ್ಯಾ ಕೃಷ್ಣ ಹಂಗ್ ನೋಡ್ತಿದ್ಯಾ? ಎಲ್ಲ ಆಗೋಯ್ತು ಕಣೆ, ನೋಡ್ಬಿಟ್ಟೆ. ಅದನ್ನು ಹೇಗೆ ಹೇಳಬೇಕು, ಅದ್ರ ಬಗ್ಗೆ ಮಾತಾಡೋಕ್ಕೂ ಕೃಷ್ಣ, ನಾನು ಏನು ಮಾಡಿದೆ? ಏನಾಯ್ತು ನೆನ್ನೆ ರಾತ್ರಿ? ಅದನ್ನು ಡೈಜೆಸ್ಟ್ ಮಾಡ್ಕೊಳಕ್ಕಾಗ್ತಿಲ್ಲ ಕಣೆ. ಟೈಮ್ ಬೇಕು ಅದನ್ನು ಅರಗಿಸ್ಕೊಳ್ಳೋದಕ್ಕೆ. ಕೃಷ್ಣ, ಏನಿದ್ರು ಹೇಳು ಕೃಷ್ಣ, ಏನಾಯ್ತು ಅಂತ ಹೇಳು. ನೋಡೋ, ಏನಾದರೂ ತಪ್ಪಿದ್ರೆ ನಾನು ಸರಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಾನು ಯಾರಾದ್ರ ಜೊತೆ ಮಾತಾಡೋಕ್ಕೆ ಟ್ರೈ ಮಾಡಿದ್ನಾ? ಅಕ್ಕನ ಜೊತೆ ಮಾತಾಡಿ ಏನಾದರೂ ಹೇಳ್ಬಿಟ್ನಾ? ಏನಾಯ್ತು ಅಂತ ಹೇಳು ಕೃಷ್ಣ, ಪ್ಲೀಸ್ ಕೃಷ್ಣ. ಆಯ್ತಾಯ್ತು, ಕೂಲ್ ಡೌನ್. ಕಣ್ಣರ್ಸ್ಕೊ. ನೈಟೆಲ್ಲ ಕುಡಿದ್ಬಿಡೋದು, ಕೊಟ್ಟೆ ಇಡೋದು, ಈಗ ಹೇಳೋದು. ಅದಕ್ಕೆ ಹತ್ರ ಮಾತಾಡಬೇಕು ಅಂತ ಹಠ ಮಾಡ್ತಿದ್ದೆ. ಏನೋ ಪ್ರಶ್ನೆ ಕೇಳಬೇಕು ಅಂತ 2-3 ಸಲ ನೀನು ಡೋರ್ ಓಪನ್ ಮಾಡ್ಕೊಂಡು ಹೋಗಿದ್ಯಾ ಗೊತ್ತಾ? ಅದು ಬಿಡು, ಕಿಟಕಿ ಹಾರ್ಕೊಂಡು ಹೋಗಿದ್ಯಾ. ಕಿಟಕಿಯಿಂದ ಹೋಗಿದ್ದ? ಅಷ್ಟೇ ಅಲ್ಲಮ್ಮ, ಅದು ಯಾವುದಾದ್ರು ಟೈಟಾನಿಕ್ ಅಲ್ವಾ? ಓ, ಆ ಥರ ಪೋಸ್ ಕೊಡೋಣ ಅದು ಇದು ಅಂತೆಲ್ಲ ಫೋರ್ಸ್ ಮಾಡಿ ಟೆರೆಸ್ ಮೇಲೆ ಕರ್ಕೊಂಡು ಹೋಗಿದ್ದೆ. ಮಳೆ ಬೇರೆ ಬರ್ತಾಯಿತ್ತು ಅಲ್ಲಿ. ಅಷ್ಟೇನಾ? ಇಲ್ಲ ಅಷ್ಟೇ. ನಾನಾ ಹೋಗ್ತಿರೋ ಗಾಡಿಯಿಂದ ಎತ್ಕೊಂಡು ಬಂದಿದ್ದೀನಿ ನಿನ್ನ. ಇವತ್ತು ಬಿಡು ಕೃಷ್ಣ. ಸರಿ, ಅವಾಗಲೇ ನನಗೆ ಹೇಳೋಕ್ಕೂ ಹಿಂಸೆ ಆಗ್ತಿದೆ, ಅದ್ರ ಬಗ್ಗೆ ಮಾತಾಡೋಕ್ಕೂ ಹಿಂಸೆ ಆಗ್ತಿದೆ ಅಂತ ಹೇಳ್ದೆ ಅಲ್ವಾ? ಏನದು? ಅಯ್ಯಪ್ಪ, ಅದು ಅದೇ ಟೈಟಾನಿಕ್ ಪೋಸು. ಒಂಚೂರು ಮುಜುಗರ ಇಲ್ಲದೆ. ಏನಂತ ಸರಿಯಾಗಿ ಹೇಳು ಕೃಷ್ಣ. ನಿನಗೆ ನಿನ್ನೆ ಏನಾಯ್ತು ಅನ್ನೋ ಚಿಂತೆ ತಲೆಯಲ್ಲಿ ನಿನಗೆ ಬರೀ ಅದೇ ಓಡ್ತಿದೆ. ಇಲ್ಲ, ನನ್ನ ತಲೆಯಲ್ಲಿ ಏನೋ ಓಡ್ತಾ ಇಲ್ಲ. ಅದು ಏನಾದರೂ ಓವರ್ ಆಗಿ ಏನಿಲ್ಲ ಬಿಡು, ಅದು ಸುಮ್ಮನೆ ಕೇಳಿದೆ. ರುಕೋ, ಅರ್ಜೆಂಟಾಗಿ ಬೇಗ ಬಾ, ನಾವು ಹೊರಗೆ ಹೋಗ್ಬೇಕು. ಓಹ್, ನನಗಿಷ್ಟವಾದ ಅಡುಗೆ ಮಾಡಿಬಿಟ್ಟಿದ್ಯಾ? ಥ್ಯಾಂಕ್ ಯು ಸೋ ಮಚ್. ನೋಡ್ದಾ, ಯಶೋದನ ಕೈ ರುಚಿ ತಿನ್ನಬೇಕು ಅಂದರೆ ಪುಣ್ಯ ಮಾಡಿರಬೇಕು. ತುಂಬ ಚೆನ್ನಾಗಿರುತ್ತೆ. ನಿಧಾನಕ್ಕೆ ಊಟ ಮಾಡಮ್ಮ. ತಗೋತಾಯಿ, ಸಂಕೋಚ ಬೇಡ. ಇದು ನಿನ್ನ ಮನೆ ಅಂತ ತಿಳ್ಕೊ. ಊಟ ಮಾಡಮ್ಮ. ಊಟ ಕೊಟ್ಟರೆ ಬೇಡ ಅಂತ ಹೇಳ್ಬಾರ್ದು. ತಗೊಮ್ಮ. ತಗೊಂಬ, ತಗೊಳ್ಳಿ. ನಿಧಾನಕ್ಕೆ ಊಟ ಮಾಡಿ. ಹೇಳಮ್ಮ, ಹೇಳು. ನಾನು ಇಲ್ಲಿಗೆ ಬಂದಿದ್ದು ಬರೀ ಕಾಲೇಜಿಗೋಸ್ಕರ.
ಒಂದು ಸೀಟ್ ಸಿಕ್ಕಿತ್ತು. ಆ ಸೀಟ್ ಸಿಗೋದಕ್ಕೆ ನಾನು 3 ವರ್ಷ ಕಷ್ಟಪಟ್ಟಿದ್ದೆ. ಹಾಗೋ ಹೀಗೋ ಮಾಡಿ ಸಿಟ್ಟಿಗೆ ಬಂದು ಕಾಲಿಟ್ಬಿಟ್ರೆ ಮಿಕ್ಕಿದೆಲ್ಲ ತಾನೇ ಆಗುತ್ತೆ ಅಂದ್ಕೊಂಡೆ. ಆದರೆ ನಾನು ಅಂದ್ಕೊಂಡಿದ್ದೆ ಒಂದು, ಇಲ್ಲ ಆಗಿದ್ದೆ ಇನ್ನೊಂದು. ಆ ಗ್ಯಾಂಗ್ ಲೀಡರ್ ಇದ್ದಾನಲ್ಲ, ಅವನು ಒಂದಿನ ನನ್ನ ಕಾಲೇಜ್ ಹತ್ರ ನೋಡ್ದ. ಅವನು ಯಾಕೆ ನನ್ನನ್ನು ಟಾರ್ಗೆಟ್ ಮಾಡಿದ್ನೋ ನನಗೆ ಗೊತ್ತಾಗಿಲ್ಲ. ಆದರೆ ಅವನು ಅವತ್ತಿಂದ ಇವತ್ತಿನವರೆಗೂ ಪದೇ ನನ್ನ ಕಣ್ಣಿಗೆ ಬೀಳಕ್ಕೆ ಶುರು ಮಾಡ್ದ. ಅವನ ಕಡೆಯವ್ರನ್ನ ನನ್ನ ಹತ್ರ ಮಾತಾಡೋದಕ್ಕೆ ಕಳಿಸ್ತಿದ್ದ. ಆದರೆ ನಾನು ಅದಕ್ಕೆ ಯಾವುದು ತಲೆ ಕೆಡ್ಸ್ಕೊಳ್ದೆ ನನ್ನ ಪಾಡಿಗೆ ನಾನು ಹೊರಟೋಗ್ತಿದ್ದೆ. 3 ದಿವ್ಸಕ್ಕೆ ಮುಂಚೆ ಅವನೇ ಕಣ್ಣೆದುರುಗಡೆ ಬಂದ್ಬಿಟ್ಟ. ನಾನು ಅವನ ಜೊತೆ ಬರಬೇಕು ಅಂತ ಹೇಳ್ದ. ಅದಕ್ಕೆ ನಾನು ಇಲ್ಲ ಅಂತ ಹೇಳಿದೆ. ಅದಕ್ಕೆ ಅವನು, ಇದು ನಾನು ನಿನಗೆ ಕೇಳ್ತಾ ಇರೋದಲ್ಲ, ಹೇಳ್ತಾ ಇರೋದು ಅಂತ ಹೇಳ್ದ. ಅವತ್ತು ನಾನು ಅಲ್ಲಿಂದ ಓಡ್ದವಳು ಸರ್. ಅವತ್ತಿಂದ ಇವತ್ತಿನವರೆಗೂ ಓಡ್ತಾನೆ ಇದ್ದೀನಿ. ಬೇಡ, ವಿನಯ್ಗೆ ಗೊತ್ತಾಗೋದು ಬೇಡ. ಸುಮ್ಮನೆ ವಿನಯ್ಗೆ ಹೇಳಿ ಅವ್ನು ಪ್ಯಾನಿಕ್ ಆಗಿ ಅವನು ಅದಕ್ಕೆಗೂ ಪ್ಯಾನಿಕ್ ಮಾಡ್ತಾನೆ, ಗಾಬರಿ ಆಗೋಗ್ಬಿಡ್ತಾರೆ. ಆ ಮಗ ಅಪ್ಪಗೂ ಫೋನ್ ಮಾಡಿ ಹೇಳ್ಬಿಡ್ತಾನೆ ವಿಷಯನ. ನೆಕ್ಸ್ಟ್ ಫ್ಲೈಟ್ಗೆ ಟಿಕೆಟ್ ಬುಕ್ ಮಾಡ್ಕೊಂಡು ಹೋಗ್ಬಿಡ್ತಾನೆ ಅಷ್ಟೇ. ಇದೆಲ್ಲ ವಿನಯ್ಗೆ ಗೊತ್ತಾಗೋದು ಬೇಡ. ಆರಾಮಾಗಿ ಅವರು ಹನಿಮೂನ್ ಮುಗಿಸ್ಲಿ. ಇದನ್ನೆಲ್ಲ ನಾನು ನೋಡ್ಕೋತೀನಿ. ಇವಾಗ ಏನು ಮಾಡೋಣ ಅಂತೀಯ? ಇಲ್ಲೇ ಹುಡುಕ್ಬೇಕು, ಇಲ್ಲೇ ಹೊಡಿಬೇಕು, ಇಲ್ಲೇ ಮುಗಿಸ್ಬೇಕು ಅಷ್ಟೇ. ಕೃಷ್ಣ, ಪ್ಲಾನ್ ಏನಾದರೂ ಉಲ್ಟಾ ಆಗಿಬಿಟ್ರೆ, ಭಾವನ ಕಾಪಾಡೋಕೆ ಹೋಗಿ ನಿನ್ಗೇನಾದರೂ ಆಗಿಬಿಟ್ರೆ, ನಿನ್ನ ಕಾಪಾಡೋಕೆ ನೀನು ಇದೆಯಲ್ಲ ಬೇಬಿ, ಬಾ 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 ಬೇಗ ಬಾ.